Good morning. Very good morning. Today is a big day. So we are going to Khardongla. Khardongla Pass. Khardongla Pass. Khardongla ಆಗ್ತದೆ ಇದು. Khardongla Pass. So ಇವತ್ತು Khardongla Pass. Today is day 6. Yes. ಲಗೇಜ್ ಎಲ್ಲ ರೆಡಿ ಆಗಿದೆ. ಇವಾಗ ಇಲ್ಲಿಂದ ಒಂದು 8-8:30 ಆಗುವಾಗ ಹೊರಡ್ತೇವೆ. ಎಷ್ಟಾದರೂ ಅಲ್ಲಿ ಪಾಸ್ ಓಪನ್ ಆಗೋದೇ 9 ಗಂಟೆಗೆ. 2 ಗಂಟೆ ಬೇಕು. 2 ಗಂಟೆ ಬೇಕು. ಇಲ್ಲಿಂದ 55 ಕಿಲೋಮೀಟರ್ಸ್. ಸೊ ಇವತ್ತು ಎಲ್ಲ ಪ್ಯಾಕ್. ಒಳಗಡೆ ಬೇಸ್ ಲೇಯರ್ ಉಂಟು, ಟಿ ಶರ್ಟ್ ಉಂಟು, ಬನಿಯನ್ ಉಂಟು, ಇಲ್ಲಿ ಬೇಸ್ ಲೇಯರ್ ಉಂಟು, ಥರ್ಮಲ್ಸ್ ಉಂಟು, ರೈಡಿಂಗ್ ಜಾಕೆಟ್ ಉಂಟು. ಇದರ ಮೇಲೆ ರೈನ್ ಕೋಟ್ ಆಗ್ತವೆ, ಯಾಕಂದರೆ ಮೇಲೆ ಆಲ್ಮೋಸ್ಟ್ -5 -6 ತನಕ ಹೋಗ್ತದೆ ಅಲ್ಲ, ಅದರಿಂದ ಕಮ್ಮಿನೂ ಹೋಗ್ಬೋದು, ಸರಿ ಗೊತ್ತಿಲ್ಲ. ಸೊ ಎಲ್ಲ ರೆಡಿ ಆಗಿದೆ. ಖಾರ್ದುಂಗ್ಲಾ ಹೋಗಿ ಅಲ್ಲಿಂದ ವಾಪಸ್ ಬಂದು ಅಂದರೆ ಹಾಫ್ ವೇ ತನಕ ಬಂದು ನುಬ್ರಾ ವ್ಯಾಲಿ ಹೋಗಿ ಇವತ್ತು ನುಬ್ರಾ ವ್ಯಾಲಿಯಲ್ಲಿ ಕ್ಯಾಂಪಿಂಗ್. ಸೊ ಇವತ್ತು ಆ್ಯಕ್ಚುಲಿ ಡಿಸ್ಟೆನ್ಸ್ ಓನ್ಲಿ 170 ಕಿಲೋಮೀಟರ್ಸ್ ಅಷ್ಟು, ಯಾಕಂದರೆ ಜಾಸ್ತಿ ರೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟೆರೇನ್ ಅಲ್ಟಿಮೇಟ್ ಉಂಟು, ಬ್ಯೂಟಿಫುಲ್ ವ್ಯೂಸ್ ಉಂಟು. ಮತ್ತು ಇವತ್ತು ಕ್ಯಾಂಪಿಂಗ್ ಮಾತ್ರ ಚಡ್ಡಿ ಹರಿತದೆ, ಫುಲ್ ಚಳಿ. ಸೊ ಫಸ್ಟಿಗೆ the important thing before riding, like when you are riding in a high altitude in a very cold place, it's always better to keep yourself warm so that you don't fall sick. So ನಾವೆಲ್ಲ ಪ್ಯಾಕ್ ಆಗಿ ರೆಡಿ ಆಗಿದ್ದೇವೆ, ಅಣ್ಣವರು ರೆಡಿ ಆಗಿದ್ದಾರೆ. ಸೊ ಬಿಗ್ ಡೇ ಸ್ಟಾರ್ಟ್ಸ್, ಲೆಟ್ಸ್ ಗೋ. So, ride's biggest day begins today. We are heading to Khardongla. Khardongla. ಬೈಕೆಲ್ಲ ವಾರ್ಮ್ ಅಪ್ ಆಗ್ತಾ ಇದೆ. ನಿನ್ನೆ ಬೇಸಿಕ್ ಮೇಂಟೆನೆನ್ಸ್ ಎಲ್ಲ ನೋಡಾಯಿತು. ಈಗ ಎಲ್ಲ ರೆಡಿ ಆಗಿದ್ದಾರೆ. ರೆಡಿಯಾ? ಜೈ ಹೋ. ಸೊ ಈಗಲೇ ಎಲ್ಲ ಸ್ವಲ್ಪ ವಾರ್ಮ್ ಗ್ಲೌಸ್, ಸ್ವಲ್ಪ ವಾಟರ್ ಪ್ರೂಫ್, ಇದು ಸ್ನೋ ಪ್ರೂಫ್ ಹೇಳ್ಬೋದು. ಈ ಗ್ಲೌಸ್ ಎಲ್ಲ ಹಾಕಿ ರೆಡಿಯಾಗಿದೆ. ಸ್ವಲ್ಪ ಸೆಕೆ ಆಗ್ತಾ ಉಂಟು, ಬಟ್ ಮೇಲೆ ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಅದಕ್ಕೆ ಈಗಲೇ ರೆಡಿ. ನನ್ನ ಬೈಕ್ ಇಲ್ಲೇ ಸ್ವಲ್ಪ ಬುಕ್ತಾ ಇದೆ, ಕೋಲ್ಡಿಗೆ ಗಟ್ರ ಅಂತ ಆಗ್ತದೆ. ಇನ್ನು ಅಲ್ಲಿ ಮೇಲೆ ಎಂತ ಆಗ್ತದೆ ಗೊತ್ತಿಲ್ಲ. ಜೈ ಹೋ. ಆಲ್ ರೆಡಿ ಟು ಕಾಂಕರ್. ಅಲ್ಲಿಗೆ ಹೋಗ್ತಾ ಇರೋದು ನಾವು. ಅದರ ಮೇಲೆ ಅಲ್ಲಿ ನಿಮಗೆ ವೈಟ್ ಮೌಂಟೇನ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ. ಈಗ ಎಲ್ಲರೂ ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕಿ ಆಯಿತು. ಈಗ 50 ಕಿಲೋಮೀಟರ್ಸ್ ಕ್ಲೈಂಬ್ ಟು ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಮೋಟರೇಬಲ್ ರೋಡ್. ಎಂತ ಹಾರ್ನ್ ಹಾಕಿ ಸಾಯ್ತೀರಿ ಮಾರ. ಚೆಕ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಸೊ ಇವರು ಮಾನಸಿ ಮೇಡಮ್ ಅವರು ನಿನ್ನೆ ತನಕ ಕಾರಲ್ಲಿದ್ದರು. ಸೊ ಮೊನ್ನೆ ಬರ್ತಾ ಎಲ್ಲ ಗಾಡಿಯಲ್ಲಿ ಬೈಕಲ್ಲಿ ತುಂಬ ವ್ಯೂಸ್ ನೋಡೋಕ್ಕೆ ಜಾಸ್ತಿ ಸಿಗ್ತದೆ ಅಂತ ಮೊನ್ನೆಯಿಂದ ಬೈಕಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಖಾರ್ದುಂಗ್ಲಾ ತನಕ, ಮೋಸ್ಟ್ಲಿ ನುಬ್ರಾ ವ್ಯಾಲಿ ತನಕ ಇವರು ಬೈಕಲ್ಲೇ ಕೂತ್ಕೊಳ್ತಾರೆ, ಅಂಟಿಲ್ ಅವ್ರು ಅನ್ಲೆಸ್ ತುಂಬ ಚಳಿ ಆಗೋ ತನಕ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದರ ಮೇಲೇ ನಾವು ಹೋಗೋದು. ಇಲ್ಲಿ ಕಾಣ್ತಾ ಇದೆ ಗೊತ್ತಿಲ್ಲ, ಶ್ಯೂರ್ ಇಲ್ಲ, ಬಟ್ ಆ ವೈಟ್ ಮೌಂಟೇನ್ಸ್ ಕಾಣ್ತಾ ಇದೆಯಲ್ಲ,
ಅದೇ ನಾವು ಕಾರ್ ತೊಗೊಳಕ್ಕೆ ಹೋಗೋ ರೋಡು. ಆ ವೈಟ್ ಈ ಮಿಡಲಲ್ಲಿರೋದು, ಅದರಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಕಾಣ್ತಾ ಇದೆಯಲ್ಲ, ದ್ಯಾಟ್ ಈಸ್ ದ ರೋಡ್ ವಿ ಆರ್ ಗೋಯಿಂಗ್ ಟು ಕ್ಲೈಂಬ್. ಗಾಡಿ ಪವರೇ ಇಲ್ಲ, ಎಷ್ಟು ಎಕ್ಸಲೇಟ್ ಕೊಟ್ಟರು ಗುಡ್ರ 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 ಅಂತ ಹೇಳ್ತದೆ. ಸೊ ಈಗ ನಾವೊಂದು ಅಟ್ಲೀಸ್ಟ್ ಒಂದು 13,000 ಫೀಟ್ ಹತ್ರ ಇದ್ದೇವೆ. ವಿ ವಿಲ್ ಬಿ ಕ್ಲೈಂಬಿಂಗ್ ಅಪ್ ಟು 18,918 ಫೀಟ್. 18,918 ಫೀಟ್. ಫಸ್ಟ್ ಇಲ್ಲಿ ಕ್ಲೈಂಬ್ ಮಾಡುವಾಗ ಗಾಡಿ ಆರ್ ಸಿ ಕೊಡಬೇಕಂತೆ. ಕೊಡಿ ಗಾಡಿ ಆರ್ ಸಿ K02HW8120. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಆಧಾರ್ ಕಾರ್ಡ್. ಬಿಫೋರ್ ಕ್ಲೈಂಬಿಂಗ್ ಇಲ್ಲಿ ಫಸ್ಟ್ HP ಪೆಟ್ರೋಲ್ ಬಂಕ್ ಹತ್ರ ಆರ್ ಸಿ ಅದು ಇದೆಲ್ಲ ರಿಜಿಸ್ಟರ್ ಮಾಡ್ತಾರೆ, ಅವರು ನೋಡ್ತಾರೆ, ಚೆಕ್ ಮಾಡ್ತಾರೆ ಅಷ್ಟೇ. ಏನು ಡಾಕ್ಯುಮೆಂಟ್ಸು ಏನು ಕಾಪಿ ಏನು ಇಟ್ಕೊಳ್ಳಲ್ಲ, ಜಸ್ಟ್ ಚೆಕ್ ಮಾಡ್ತಾರೆ, ಎಲ್ಲ ಅಪ್ ಟು ಡೇಟ್ ಇದ್ದರೆ ಆಯಿತು. ಬೇಸಿಕಲಿ ಏನಂದರೆ ವೈಟ್ ಬೋರ್ಡ್ ಗಾಡೀಸ್ ಎಲ್ಲ ಬಿಡ್ತಾರೆ. ಮತ್ತು ರೆಂಟೆಡ್ ವೆಹಿಕಲ್ ಆದರೆ ನಿಮ್ಮದು ಎಲ್ಲೇ ಲದಾಖ್ ಅಥವಾ ಲೇಹ್ ಮಾತ್ರ ಗಾಡಿ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ ಅವರು. ಇಲ್ಲಂದರೆ ನಿಮ್ಮ ಹೆಸರಲ್ಲೇ ಇರಬೇಕು ಅದು. ಸೊ ಸ್ವಲ್ಪ ಅದು ಒಂದು ಕಷ್ಟ ಆಗ್ತದೆ. ಸೊ ಲದಾಖ್ಗೆ ಬರೋರು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಗಾಡಿನೇ ತನ್ನಿ. ಬ್ರಿಂಗ್ ಯುವರ್ ಓನ್ ವೆಹಿಕಲ್ ಆರ್ ಯು ರೆಂಟ್ ವೆಹಿಕಲ್ ಇನ್ ಲದಾಖ್, ಆರ್ ಎಲ್ಸ್ ಇಟ್ ವಿಲ್ ಬಿ ಅ ಬಿಗ್ ಪ್ರಾಬ್ಲಮ್. ಯಾಕಂದರೆ ಇದು ಬೇಸಿಕಲಿ ಏನಂದರೆ ಇಲ್ಲಿದು ಜನರಿಗೆ ಟೂರಿಸಮಿಂದಲೇ ದುಡ್ಡು ಆಗೋದು. ಸೊ ಇಲ್ಲಿಯವರೇ ರೆಂಟ್ ತೊಗೊಂಡ್ರೆ ಇಲ್ಲಿಯವರಿಗೆ ಉದ್ಧಾರ ಆಗ್ತಾರಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಕೆಲವು ಆಫ್ ರೋಡೆಲ್ಲ ಜೀಪ್ ಮಾತ್ರ ಹೋಗ್ಲಿಕ್ಕೆ ಇರ್ತದೆ, ನಮ್ಮ ಪರ್ಸ್ನಲ್ ವೆಹಿಕಲ್ ಹೋಗ್ಲಿಕ್ಕೆ ಇರೋದಿಲ್ಲ ನೋಡಿ. ಅದೇ ಥರ ಸಿಮಿಲರ್. ಸೊ ಮೋಸ್ಟ್ಲಿ ಇಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತದೆ. ಇಲ್ಲಿದು ಲೇ ಸ್ಪೆಷಲ್ ಇರ್ತದಲ್ಲ, ಅದು ಅವ್ರದ್ದು ವೇಷ ಹಾಕಿ ಡ್ಯಾನ್ಸ್ ಮಾಡೋದೆಲ್ಲ, ಆ ಥರ ಸ್ಟೇಜ್ ಏನೋ ಮಾಡ್ತಾಯಿದ್ದಾರೆ. ವ್ಯೂ ನೋಡಿ, ವ್ಯೂ ಗೋನ್ಪಾ ಲೇ ವ್ಯೂ ಪಾಯಿಂಟ್. ಗೋನ್ಪಾದಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸಿವಿಲೈಸೇಷನ್ ಇದೆ. ಅಂದರೆ ಇಲ್ಲಿ ಜನರು ಕೆಲವರು ಲೋಕಲ್ಸ್ ಮುಂಚೆನೇ ಬಂದಿದ್ದವರು ಆಲ್ರೆಡಿ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ ಪ್ಲೇಸ್. ದೇರ್ ಆರ್ ಮೆನಿ ವಾಟ್ ಈಸ್ ಸಿವಿಲೈಸೇಷನ್, ಅಂದರೆ ಇದೇ ಲಾಸ್ಟ್ ಇರಬೇಕು ಸಿವಿಲೈಸೇಷನ್, ಇದರ ನೆಕ್ಸ್ಟ್ ಇಲ್ಲ ಅನಿಸ್ತದೆ. ಗೋನ್ಪಾ ಇಸ್ ದ ಲಾಸ್ಟ್ ಸಿವಿಲೈಸೇಷನ್ ಇರಬೇಕಿನ್ಲೇ. ಇದ್ರ ಮೇಲೆ ಇಲ್ಲೂ ಮನೆ ಅದು ಇದು ಇರಲ್ಲ, ಏನಿದ್ರು ನೀವು ಕ್ಯಾಂಪಿಂಗ್ ಎಲ್ಲ ಮಾಡಬೇಕು. ಕಾರ್ ಬರ್ತಾಯಿದೆ, ಹೋಗಲಿ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ in these kind of places is that don't be in a hurry. Like, never be in a hurry. Even if some small road rage, whatever situation comes, please do not get into fight or trouble. Just be calm, because you have to be as normal as possible as you climb ahead. ಸುಮ್ಮನೆ ಕೋಪ ಮಾಡಿಕೊಂಡು ಅಡ್ರೆನಲಿನ್ ರಶ್, ಈ BP ಎಲ್ಲ ಜಾಸ್ತಿ ಮಾಡ್ಕೊಳ್ಬಾರ್ದು. ಸುಮ್ಮನೆ ಆರಾಮಾಗಿರಬೇಕು. ಯಾರಾದರೂ ಹಾರ್ನ್ ಹಾಕಿದರೆ ಸ್ವಲ್ಪ ಸೈಡ್ ಹೋಗಿ, ಹೋಗಪ್ಪ ಮುಂದೆ ನೀನು, ನಿನ್ನ ಜೊತೆ ನನಗೇನು ರೇಸ್ ಮಾಡಬೇಕು ಅಂತೆಲ್ಲ, ಆ ಥರ ಆರಾಮಾಗಿ ಕಾಮಾಗಿ ಹೋದ್ರೆ ಆಯಿತು. ಬಿಕಾಸ್ ವೇರೆವೆರ್ ಯು ಗೋ, ಇಟ್ಸ್ ದ ಬೇಸಿಕ್ ಥಂಬ್ ರೂಲ್. ಡು ನಾಟ್ ಗೆಟ್ ಇನ್ ಟು ಫೈಟ್ ವಿತ್ new place or new people. So, and in a very unknown place like this, in a very sensitive place like this, it will be really, really, really annoying, and it will spoil your whole day. So better to be calm as possible. ಗಾಡಿಯಲ್ಲಿ ಪವರೇ ಇಲ್ಲ, ಬುಡ್ರ ಅಂತ ಆಗ್ತದೆ. ಪವರ್ ಕಮ್ಮಿ ಆದರೂ ತೊಂದರೆ ಇಲ್ಲ, ಮೇಲೆ ತನಕ ಹೋಗ್ಲಿಕ್ಕೆ ಬಿಡಪ್ಪ. ಥ್ಯಾಂಕ್ ಯು. ಟು ಬಿ ಲೇಟ್ ದೆನ್ ಮಿಸ್ಟರ್ ಲೇಟ್. ಈ ಥರ ಬುಲ್ಡೋಸರಲ್ಲಿ ವರ್ಕೆಲ್ಲ ಆಗ್ತಾ ಇರ್ತದೆ ಕೆಲವೊಮ್ಮೆ. ಅವ್ರಿಗೆ ಕಾಣಲ್ಲ, ಯಾಕಂದರೆ ನೀವು ಗುಡ್ಡೆಗಳ ಹಿಂದೆ ಗುಡ್ಡೆಗಳ ನಡುವೆ ಇರುವಾಗ, ಕೆಲವು ಸ್ಲೋಪಲ್ಲಿರುವಾಗ ಅವರೊಂದು ಆ್ಯಂಗಲಲ್ಲಿ ಇರ್ತಾರೆ, ಅವ್ರಿಗೆ ಕಾಣಲ್ಲ. ಸೊ ನಾವೇನೋ ಬಂದುಬಿಡ್ತೇವೆ, ಅವ್ರಿಗೆ ಕಾಣದೆ ಅವ್ರು ರಿವರ್ಸ್ ಗೇರ್ ತಗೊಂಡ್ರೆ ಮಟ್ಯಾಶ್. ಸೊ ಇಂಥ ಜಾಗದಲ್ಲಿ ಯಾವಾಗಲೂ ಬೇರೆಯವರಿಗೆ ಬೈಯೋ ಬದಲು ನಾವು ಆದಷ್ಟು ಜಾಗ್ರತೆ ಇರಬೇಕು.
we have to be careful as much as possible. You cannot just blame others that, oh, he did not see I was coming, I had already started ahead. ಅದೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಬಿಕಾಸ್ ಇಂಥ ಜಾಗದಲ್ಲಿ ಏನಾದರೂ ಗಾಯ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದರೆ ಬ್ಯಾಕಪ್ ಫ್ಯಾನ್ ಇರಲ್ಲ. ವಾಪಸ್ ಹಾಸ್ಪಿಟಲ್ ಹೋಗಬೇಕಾದ್ರೆ ತುಂಬ ದೂರ ಹೋಗಬೇಕಾಗ್ತದೆ. ಆ್ಯಂಡ್ ಕೋಲ್ಡಲ್ಲಿ ನಿಮಗೆ ಸಿಕ್ಕಾಪಟ್ಟೆ ನೋವು ಆಗ್ತದೆ. ಸೊ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನನ್ನ ಗಾಡಿ ಎಳಿತಾ ಇಲ್ಲ, ಬುಕ್ಕು ಹೇಳ್ತಾ ಇದೆ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ಪ್ಲೀಸ್ ಮಾಡ್ಬೋಡ್, ಪ್ಲೀಸ್. ಈಗ ಒಂಥರ ಕೋಲ್ಡ್ ಫೀಲ್ ಆಗ್ತಾ ಇದೆ. ಸ್ಲೈಟಾಗಿ ಒಂಥರ ಸುಸ್ತು, ಅಂದರೆ ಬ್ರೀತ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಷ್ಟೇನು ಕಷ್ಟ ಅಲ್ಲ, ಬಟ್ ಸ್ಟಿಲ್ ಕ್ಯಾನ್ ಫೀಲ್ ಇಟ್. ಆ್ಯಂಡ್ even the bike is actually feeling it. Oh my God, look at that view. लाइक शेयर सब्सक्राइब. वहाँ पे क्या है आपका? गाड़ी, बाइक है? हाँ बाइक. कितने लोग हैं आप? रिकॉर्ड कर दिया है एक. हाँ, सात आदमी, छः आदमी. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇನ್ನೂ 28 ಕಿಲೋಮೀಟರ್ ಇದೆ ಎಕ್ಸಾಕ್ಟಾಗಿ ಕಾರ್ದುಂಗ್ಲಾ ಟಾಪಿಗೆ. ಗಾಡಿ ಈಗಲೇ ಬುಕ್ಕು ಹೇಳ್ತಾ ಇದೆ ಆಗದಿಂದ. Please don't give up, Mudpod. We have to make it to the top. We have to. ನನ್ನ ಗಾಡಿ ಮತ್ತು ಅವನ ಗಾಡಿ ಇಬ್ಬರ ಗಾಡಿ ಪವರೇ ಇಲ್ಲ, ಯಾಕಂದರೆ ಕಾರ್ಪೊರೇಟರ್ ಅಲ್ಲ. Now I know why this is considered as one of the toughest roads. Not just because of the terrain, it is mixture of everything. Your bike won't be able to keep up with how you throttle. Pick up irudilla. Your body won't be able to be normal. Slight headache, onthara breathlessness. At the same time, narrow roads, there are curves, and your brain also doesn't function like that quickly as a normal days, because you will have to go through everything. ಎಲ್ಲ ಕೋಲ್ಡ್ ಇರ್ತದೆ, ಹೈ ಆಲ್ಟಿಟ್ಯೂಡ್, ಇದೆಲ್ಲ ಮಿಕ್ಸ್ ಆಗುವಾಗ ತಲೆ ಅಷ್ಟು ಬೇಗ ಓಡೋಲ್ಲ. ಬಟ್ yet one glimpse of the beautiful view and there you are feeling you can do it further, you want to reach the top ಅಂತ ಒಂದು ಉಲ್ಲಾಸ ಬರ್ತದೆ. ಆ್ಯಂಡ್ ಮತ್ತೆ ಮೇಲೆ ಕಾರ್ದಾಂಗ್ಲಾ, ವರ್ಲ್ಡ್ ಸೆಕೆಂಡ್ ಹೈಯೆಸ್ಟ್ ಮೋಟರೇಬಲ್ ರೋಡ್, ಕಾರ್ದಾಂಗ್ಲಾ. We made it. Woohoo! Whoa. Huh. Yeah. Woo-hoo.
Whew. ಸತ್ಯ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅಟ್ ದ ಸೇಮ್ ಟೈಮ್ ಒಂಥರ ತಲೆ ತಿರುಗ್ತಾ ಇದೆ. ಯು ಫೀಲ್ ದಟ್ ಗಿಡಿನೆಸ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಫಾಲ್. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಬಿ ಎಂಗೇಜ್ಡ್, ಯು ನೋ, ಟು ಬಿ ಅಲರ್ಟ್. ಮೋಸ್ಟ್ ಪ್ರಾಬಬ್ಲಿ ನಾನು ಹೆಲ್ಮೆಟ್ ಎಲ್ಲ ತೆಗ್ದೆ ಅಲ್ಲ, ಕಿವಿಗೆ ಗಾಳಿ ಹೋಯಿತು. ಖುಷಿಯಲ್ಲಿಯೂ ಕಿವಿ ಗಾಳಿ ಹೋಯಿತು, ಚಳಿಗೂ ಕಿವಿ ಗಾಳಿ ಹೋಯಿತು. ಬಟ್ ಬಟ್ ಐ ಮೇಡ್ ಇಟ್. ಮಾಮ್, ಅಮ್ಮ, ಅಮ್ಮ, ಸತ್ಯ ಹೇಳ್ತಾ ಇದ್ದೇನೆ ಅಮ್ಮ. ಐ ಆಮ್ ಮಿಸ್ಸಿಂಗ್ ಯು ಅಲಾಟ್ ಬಿಕಾಸ್ ಅಮ್ಮ, this is something that I've done great after 2 years, and you have no idea how happy I am. Thanks Amma, thanks Appa, thanks for all the love, and thanks Anna and all the people, friends, and there are so many close friends. If I start naming them, the list goes on. I thank all my close friends as well for always being supportful. I think I'm the last guy going in our gang, but that's okay. I don't mind. It's okay if I'm last, but I am so damn happy. And I made it to Kardungla without any diamox. I'm proud of myself. I'm proud of my body. Thank you body for coping up. Thank you Mudpot for coping up. Thank you SVS Moto, my garage. Thank you Nagendra for making this happen. There are many people who are very special to me, who have made it amazing, who has helped me. There are many amazing people who helped me. There are very special people too. My fuel for this to be positive all the time is lemon tea, Electronic City lemon tea.